ಅವರು ಸನ್ಯಾಸ ತೊಗೊಂಡಿದ್ದಾರೆ ಅನ್ನೋ ಸುದ್ದಿ ಎಲ್ಲ ಕಡೆ ಹಬ್ಬೋಕ್ಕೆ ಶುರುವಾಯಿತು. ಮೊದಲೇ ಪ್ರಖರವಾದ ಮಾತುಗಾರ, ವಾಗ್ಮಿ, ತುಂಬ ಚೆನ್ನಾಗಿ ತಿಳ್ಕೊಂಡವರು, ನೋಡೋಕೆ ವ್ಯಕ್ತಿತ್ವನೂ ಅದ್ಭುತವಾದಂಥ ವ್ಯಕ್ತಿತ್ವ. ಅವ್ರು ಸನ್ಯಾಸ ತೊಗೊಂಡಿದ್ದಾರೆ ಗೊತ್ತಾದ ಮೇಲೆ ದೂರದೂರಿನ ಜನ ಬರೋಕ್ಕೆ ಶುರು ಆದರು ಗುರುಗಳನ್ನು ನೋಡಬೇಕು ಅಂತ. ಯಾವ ಮಠಕ್ಕೆ ಸನ್ಯಾಸಿ ಇವರು? ಇಲ್ಲ, ಯಾವ ಮಠನೂ ಇಲ್ಲ. ಯಾಕಂದರೆ ಶ್ರೀರಂಗಮಕ್ಕೆ ಹೋಗಿಲ್ಲ, ಅಲ್ಲಿ ಪೀಠಕ್ಕೆ ಕೂಡಿಸಿಲ್ಲ ಯಾರು, ಆದರೆ ಇಲ್ಲಿ ತೊಗೊಂಡ್ಬಿಟ್ಟಿದ್ದಾರೆ ಸನ್ಯಾಸ. ಆವಾಗ ರಾಮಾನುಜರ ಪೂರ್ವಾಶ್ರಮದ ಸಹೋದರಿ ಮಗ ದಾಶರಥಿ ಅನ್ನೋ ಹುಡುಗ ಬರ್ತಾನೆ. ಇದು ನಾನು ಭಾಳ ಮುಖ್ಯವಾಗಿ ಹೇಳಬೇಕಾದ್ದು. ದಾಶರಥಿ ಅನ್ನೋನು ಬಂದು, ಅಣ್ಣ ನಾನು ನಿನ್ನ ಜೊತೆಗಿರ್ತೀನಿ, ಸನ್ಯಾಸ ತೊಗೊಂಡಿದ್ದಾರೆ, ಶಿಷ್ಯನಾಗಿರ್ತೀನಿ. ಮೊದಲನೇ ಶಿಷ್ಯ. ಇನ್ನೊಬ್ಬ ಹುಡುಗ, ಅವನ ಸಂಬಂಧಿಕರಾಗಿದ್ದವನು, ಒಂದು ಬಹಳ ಹಾರಿಯತ ಗೋತ್ರದ ಅನಂತ ಭಟ್ರು ಅಂತಿದ್ದರು, ಅವ್ರ ಮಗ ಅವ ಕೂರನಾಥ ಅಂತ. ಮುಂದೆ ಅಳ್ವಾರ ಆಗ್ತಾನೆ, ಕೂರತ್ ಅಳ್ವಾರ ಅಂತ ಆಗ್ತಾನೆ. ಆ ಕೂರನಾಥ ಇಬ್ಬರು ಶಿಷ್ಯರಾದರು. ಇದನ್ನು ಯಾಕೆ ಹೇಳಬೇಕು ಅಂದರೆ, ಇಟ್ ಈಸ್ ಎ ಗ್ರೇಟ್ ಆನರ್ ಟು ಬಿ ದಿ ಫಸ್ಟ್ ಡಿಸೈಪಲ್ಸ್ ಆಫ್ ಎ ಗ್ರೇಟ್ ಮಾಸ್ಟರ್. ಗುರುವಿನ ಮೊದಲನೇ ಶಿಷ್ಯ ಆಗೋದು ಪುಣ್ಯ. ಅದು ಎಲ್ಲ ಕಡೆಯೂ ಹೀಗೆ ಆದದ್ದು. ಯಾವ ಪರಂಪರೆಯಲ್ಲಿ ತೊಗೊಂಡ್ರೂ ಹಾಗೇ. ಮೊದಲನೇ ಶಿಷ್ಯ ಯಾವಾಗಲೂ ಬಹಳ ಮುಖ್ಯ. ವಿವೇಕಾನಂದರು ಹೇಗೆ ಮೊದಲನೇ ಶಿಷ್ಯನ ಪಡ್ಕೊಂಡ್ರು, ಗುಣಾನಂದರು ಪಡ್ಕೊಂಡದ್ದು ಹೇಗೆ. ಅಳ್ವಾರ್ ಅಂತ ಸ್ಟೇಷನ್ನು ರಾಜಸ್ಥಾನದಲ್ಲಿ. ವಿವೇಕಾನಂದರು ಬರ್ತಾ ಇದ್ದಾರೆ, ಬಿಡಿ ಸನ್ಯಾಸಿ. ಆವಾಗ ನಿಂತು ಪ್ಲ್ಯಾಟ್ಫಾರ್ಮಲ್ಲಿ ಟ್ರೈನ್ ನಿಂತ್ಕೊಳ್ತು. ತಿರುಗಣಿ ತಂಬಿಗೆ, ಅವಾಗೆಲ್ಲ ನಮ್ಮ ನೆನಪಿರ್ಬೇಕು, ಸಣ್ಣಂದಿರ್ತಾಯಿತ್ತು. ತಿರುಗಣಿ ತಂಬಿಗೆ ನೀರು ತುಂಬ್ಕೋಬೇಕು ಅಂತ ಹೋದರು ಸ್ಟೇಷನಲ್ಲಿ ನೀರು ತುಂಬ್ಕೊಳ್ಳೋಕ್ಕೆ. ಒಬ್ಬ ಸ್ಟೇಷನ್ ಮಾಸ್ಟ್ರು, ಸಣ್ಣ ಹುಡುಗ, ಅವನು ನೋಡಿದ ಸನ್ಯಾಸಿನ, ಕಣ್ಣು ನೋಡಿದ. ಎಂಥ ಪ್ರಖರವಾದ ಕಣ್ಣಲ್ಲ ಇವು, ಅದ್ಭುತ ಕಣ್ಣಿದ್ದಾವೆ. ಬಂದು ಕೇಳಿದಂತೆ, ಯಾರು ನೀವು, ಎಲ್ಲಿ ಹೋಗ್ತಿದ್ದೀರಿ? ಹೀಗೆ ಹೋಗ್ತಿದ್ದೀನಪ್ಪ, ಇಂಥ ಸ್ಟೇಷನ್ಗೆ ಹೋಗಬೇಕು ಅಂತ. ಆತ ಕೇಳಿದಂತೆ, ಒಂದು ದಿವಸ ಎಲ್ಲಿ ಉಳ್ಕೊಳ್ಳೋಕ್ಕಾಗತ್ತಾ? ನಾನು ವ್ಯವಸ್ಥೆ ಮಾಡ್ತೀನಿ ಇಳ್ಕೊಳ್ಳೋಕ್ಕೆ. ಅಲ್ಲಪ್ಪ, ನಾನು ಇಳ್ಕೊತೀನಿ, ಅದರ ಮುಂದಿನ ಸ್ಟೇಷನ್ ಟಿಕೆಟ್ ಯಾರು ಕೊಡೋರು? ನಾನು ಕೊಡಿಸ್ತೀನಿ ಸ್ವಾಮಿ, ಮುಂದಿನ ಸ್ಟೇಷನ್ ಟಿಕೆಟ್ ನಾನು ಕೊಡಿಸ್ತೀನಿ, ಬನ್ನಿ. ಇಳ್ಕೊಂಬಿಟ್ರಿ ಇವರು. ಸನ್ಯಾಸಿ ಹೇಳಿದ್ರು ಹಾಗೇನೆ, ಎಲ್ಲಿ ಹೋಗ್ಬೇಕಂತ ಇಳ್ಕೊಂಡ್ರು. ಇವನು ಮನೆ, ಸ್ಟೇಷನ್ ಮಾಸ್ತರ್ ಮನೆ ಸ್ಟೇಷನ್ ಹಿಂಭಾಗದಲ್ಲಿ ಇರುತ್ತಲ್ಲ, ಅಲ್ಲಿ ಇಳಿಸಿದ್ರು. ನೀವು ಸ್ವಲ್ಪ ನೋಡ್ತಾ ಇರಿ, ಇನ್ನೊಂದು ಸ್ಟೇಷನ್ ಟ್ರೈನ್ ಬರ್ತಾಯಿದೆ, ನಾನು ಸಿಗ್ನಲ್ ಕೊಟ್ಟು ಬರ್ತೀನಿ ಅಂತ ಹೋದಾತ. ನೀವು ಸ್ನಾನ ಗೀನ ಮಾಡಿ ಪೂಜೆ ಮಾಡಿ ಕೂತೀರಿ ಅಂತ. ವಿವೇಕಾನಂದರು ಸ್ನಾನ ಮಾಡಿ ಹಣೆಗೆಲ್ಲ ವಿಭೂತಿ ಪಡ್ಕೊಂಡು ಜೋರಾಗಿ ಹಾಡ್ತಾಯಿದ್ರು. ಅದ್ಭುತ ಧ್ವನಿ ಅವರು. ಆ ಧ್ವನಿಯಲ್ಲಿ ತನಗೆ ಗೊತ್ತಿರೋ ಸ್ತೋತ್ರಗಳನ್ನು ಹೇಳ್ಕೊತಾ ಇದ್ರು ಜೋರಾಗಿ. ಇವನು ಬಂದ, ಬೇರೆ ಟ್ರೈನಿಗೆ ಸಿಗ್ನಲ್ ಕೊಟ್ಟು ಬಂದ. ಹೊರಗಡೆ ನಿಂತು ನೋಡ್ತಾನೆ, ಅದ್ಭುತವಾದ ಹಾಡ್ತಿದ್ದಾರೆ ಇವರು. ಆ ಹಾಡು ಹೇಗಿತ್ತು ಅಂದರೆ, ಬೆಂಗಾಲಿ ಹಾಡು. ನನ್ನ ಪ್ರಿಯೆ ನನ್ನ ಬಳಿಗೆ ಬಂದಾಗ ವಿಭೂತಿ ಪಡ್ಕೊಂಬರಬೇಕು ಅಂತ ಒಂದು ಹಾಡು, ಬೆಂಗಾಲಿ ಹಾಡೋದು. ನನ್ನ ಪ್ರಿಯೆ ನನ್ನೆಡೆಗೆ ಬರುವಾಗ ವಿಭೂತಿ ಹಚ್ಕೊಂಬರಲಿ ಅಂತ. ಏನು ಅನ್ನಿಸ್ತೋ ಗೊತ್ತಿಲ್ಲ ಇವನಿಗೆ. ಮತ್ತು ವಾಪಸ್ ಹೋಗ್ಬಿಟ್ಟ ಹುಡುಗ. ಹೋಗಿ ಒಂದು ತಾಸಿನ ನಂತರ ಬಂದ. ಇವ್ರು ಹಾಡ್ಕೊಂಡೇ ಕೂತಿದ್ದಾರೆ ಹಾಗೇನೆ. ಒಂದು ತಾಸಿಗೆ ಬಂದ. ಈಗ ಅವನಿಗೆ ಸ್ಟೇಷನ್ ಮಾಸ್ಟರ್ ಡ್ರೆಸ್ ಇಲ್ಲ ಅವನಿಗೆ. ಆ ಕೋಟು, ಪ್ಯಾಂಟು, ಟೈ, ಬ್ಯಾಜು ಏನೂ ಇಲ್ಲ. ಪಂಚೆ ಉಟ್ಕೊಂಡು ಹೆಗಲ ಮೇಲೆ ಪಂಚೆ ಹಾಕೊಂಬಂದಿದ್ದಾನೆ. ದೀರ್ಘದಂಡ ನಮಸ್ಕಾರ ಮಾಡಿದ. ಸ್ವಾಮಿ ಗುರುಗಳೇ, ನಾನು ಸ್ಟೇಷನ್ ಮಾಸ್ಟರ್ ಕೆಲಸಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ, ಇನ್ನು ನಾನೇನು ಶಿಷ್ಯ ಆಗಿ ಬಂದುಬಿಡ್ತೀನಿ ನಿಮ್ಮ ಜೊತೆಗೆ ಅಂತ. ಅವರಂದ್ರು, ಅಯ್ಯೋ ಕರ್ಮವೇ, ನನ್ನ ಹೊಟ್ಟೆ ಹೊರ್ಕೊಳ್ಳೋದ ಕಷ್ಟ ನನಗೆ, ನಿಂದೊಂದು ಎಲ್ಲಿ ಹಾಕಲಪ್ಪ ಅಂದರು ಅವರು. ಅದೇನು ಗೊತ್ತಿಲ್ಲ, ಬಂದುಬಿಡ್ತೀನಿ ನಾನು ನಿಮ್ಮ ಜೊತೆ ಅಂತ. ಹೋಗೇ ಬಿಟ್ಟು ಅವ್ನು ಶಿಷ್ಯ ಆಗಿ. ಅದಕ್ಕೆ ಇಂಗ್ಲೀಷಲ್ಲಿ ಭಾಳ ಚಂದ ಬರೀತಾರೆ, ದ ನೆಕ್ಸ್ಟ್ ಟ್ರೈನ್ ಟುಕ್ ದಿ ಮಾಂಕ್ ಆ್ಯಂಡ್ ಆಲ್ಸೋ ದಿ ಓಲ್ಡ್ ಸ್ಟೇಷನ್ ಮಾಸ್ಟರ್ ಟುಗೆದರ್ ಅಂತ. ಮಾತಿಲ್ಲ, ಕತೆ ಇಲ್ಲ. ಅದಕ್ಕೆ ಒಂದು ಇಂಗ್ಲೀಷಲ್ಲಿ ದೊಡ್ಡ ಮಾತಿದೆ, ಮೊದಲನೇ ಶಿಷ್ಯ ಬರೋದು, ದೇರ್ ಇಸ್ ನೋ ಕಮ್ಯುನಿಕೇಷನ್ ಬಿಟ್ವೀನ್ ದಿ ಮಾಸ್ಟರ್ ಆ್ಯಂಡ್ ದ ಡಿಸೈಪಲ್, ದೇರ್ ಇಸ್ ಓನ್ಲಿ ಕಮ್ಯೂನಿಯನ್ ಬಿಟ್ವೀನ್ ದ ಮಾಸ್ಟರ್ ಆ್ಯಂಡ್ ದ ಡಿಸೈಪಲ್. ಮಾತಿಲ್ಲದ ಸಂವಾದ ಇದೆಯಲ್ಲ, ಕಮ್ಯೂನಿಯನ್, ಅದು ಭಾಳ ಮುಖ್ಯ. ಯಾವಾಗಲೂ ಮೊದಲೇ ಶಿಷ್ಯನ ಜೊತೆಗೆ ಆಗೋದು. ಮೊದಲೇ ಶಿಷ್ಯ ಭಾವಾವೇಶದಿಂದ ಬಂದುಬಿಡ್ತಾನೆ ಶಿಷ್ಯನಾಗಿ. ಅಲ್ಲಿ ಅವನ ಕಡೆ ಹೇಳಿಸ್ಕೊಳ್ಳೋದು, ಕಲ್ಕೊಳ್ಳೋದು ಏನೂ ಇರಲ್ಲ, ಬಂದುಬಿಡ್ತಾನೋ. ಇದೇ ಥರ ಕ್ರಿಶ್ಚಿಯನ್ನಲ್ಲೂ ಹಾಗೇ ಇದೆ. ಯೇಸು ಕ್ರಿಸ್ತ ಮೊದಲೇ ಶಿಷ್ಯನ ಪಡ್ಕೊಂಡದ್ದು ಹಾಗೇನೆ. ಒಬ್ಬ ಮೀನುಗಾರ ಮೀನು ಹಿಡಿಬೇಕು ಅಂತ ಕೂತಿದ್ದಾನೆ, ಕೆರೆಯಲ್ಲಿ ಕೂತಿದ್ದಾನೆ, ಹುಳ ಹಾಕಿ ಕೂತಿದ್ದಾನೆ, ಹಗ್ಗ ಬಿಟ್ಟು ಕೂತಿದ್ದಾನೆ, ಮೀನು ಬೀಳುತ್ತೆ ಅಂತ ಬಲೆಗೆ. ಮಧ್ಯಾಹ್ನವರೆಗೆ ಕೂತ ಏನೂ ಬೀಳಲಿಲ್ಲ ಮೀನು, ಹಾಗೆ ಕೂತಿದ್ದ ಬೇಜಾರಾಗಿ. ಆಗ ಯಾರೋ ಬಂದು ಹೆಗಲ ಮೇಲೆ ಕೈ ಇಟ್ಟಂಗೆ ಆಯ್ತಂತೆ. ಯಾರು ಅಂತ ತಿರುಗಿ ನೋಡಿದ, ಒಬ್ಬ ಹುಡುಗ, ಸ್ವಲ್ಪ ಗಡ್ಡ, ಅಪಾರ ಕರುಣೆ ತುಂಬಿದಂಥ ಕಣ್ಣು. ಅವನು 25-28 ವರ್ಷದವನಿರಬೇಕು. ಅವನು ಕೇಳಿದಂತೆ, ಹೌ ಲಾಂಗ್ ಡು ಯು ಕ್ಯಾಚ್ ಫಿಶ್? ಕಮ್ ವಿತ್ ಮೀ, ಐಲ್ ಟೀಚ್ ಯು ಹೌ ಟು ಕ್ಯಾಚ್ ಮೆನ್. ಎಷ್ಟು ಅಂತ ಮೀನ ಹಿಡಿತೀಯೋ, ನನ್ನ ಜೊತೆಗೆ ಬಾ, ಮನುಷ್ಯರನ್ನ ಹೆಂಗೆ ಹಿಡಿಬೇಕು ಕಲಿಸ್ಕೊಡ್ತೀನಿ ಅಂದಂತೆ. ಇವನು ನೀ ಯಾರು ಅಂತ ಕೇಳಲಿಲ್ಲ. ಆ ಬಲೆ ಇತ್ತಲ್ಲ ನೀರಲ್ಲಿ ಎಸೆದ, ಹೊಂಟ್ಬಿಟ್ಟ ಅವನ ಹಿಂದೆ, ಹೋಗೇ ಬಿಟ್ಟ, ನಾ ಬರ್ತೀನಿ ಹಿಂದೆ ಅಂತ. ಊರು ದಾಟಿ ಹೊರಗೆ ಹೋಗೋ ಹೊತ್ತಿಗೆ ಯಾರೋ ಬಂದು ಹೇಳಿದರು, ಬಾರೋ ನಿಮ್ಮಪ್ಪ ತೀರ್ಕೊಂಡ್ರು, ಆ್ಯಂಡ್ರಿಯಾಸ್ ಅಂತ ಅವನ ಹೆಸರು. ಆ್ಯಂಡ್ರಿಯಾಸ್, ಯುವರ್ ಫಾದರ್ ಈಸ್ ಡೆಡ್, ಕಮ್ ಬ್ಯಾಕ್ ಅಂದರು. ಅವನು ಯಾರು ಅಂತ ಗೊತ್ತಿಲ್ಲ, ಹೋಗ್ಬಿಟ್ಟಿದ್ದ, ಅವನು ಹಿಂದೆ ಹೋಗಿದ್ದಾನೆ.
ಇವನು ಕೇಳ್ತಾನವನ್ನ, ನಮ್ಮಪ್ಪ ಸತ್ತೋದ್ರು ಅಂತ ಹೇಳ್ತಾರೆ, ಹೋಗಿ ಬರಲ್ಲ ಮನೆಗೆ ಅಂತ ಕೇಳಿದಂತೆ. ಪರ್ಮಿಷನ್ ಕೇಳೋದು ಅವನು ಹೇಳೋದು ವಿಚಿತ್ರ ಮಾತು, ವೈ ಡು ವರಿ ಅಬೌಟ್ ದ ಡೆಡ್, ವರಿ ಅಬೌಟ್ ದ ಲಿವಿಂಗ್, ಕಮ್ ವಿತ್ ಮೀ. ಸತ್ತವ್ರ ಬಗ್ಗೆ ಯಾಕೆ ತಲೆ ಕೆಡಿಸ್, ಬದುಕಿದ್ರು ಚಿಂತೆ ಮಾಡೋಣ ಬಾ, ಹೋಗೇ ಬಿಟ್ಟ ಅವನು. ದಿಸ್ ಇಸ್ ಹೌ ಆಂಡ್ರಿಯಾಸ್ ಬಿಕೇಮ್ ದಿ ಫಸ್ಟ್ ಡಿಸೈಪಲ್ ಆಫ್ ಜೀಸಸ್ ಕ್ರೈಸ್ಟ್. ನಾನು ಎಲ್ಲ ಪರಂಪರೆಯಲ್ಲಿ ಹೇಳ್ತಾ ಇದ್ದೀನಿ, ಈ ಮೊದಲನೇ ಶಿಷ್ಯ ಅನ್ನೋದು ಭಾಳ ಮುಖ್ಯ. ಆ ಮೊದಲನೇ ಶಿಷ್ಯರು ಹೇಗೆ ಅಂಟ್ಕೊಂಡ್ಬಿಡ್ತಾರೆ, ಭಾಗ ಆಗಿಬಿಡ್ತಾರೆ, ಗುರುವಿನ ಭಾಗ ಆಗ್ತಾರೆ ಅಂದರೆ ತಾದಾತ್ಮ್ಯತೆಯಲ್ಲಿ, ಭಾವನಾತ್ಮಕತೆಯಲ್ಲಿ, ಅಧ್ಯಾತ್ಮದಲ್ಲಿ ಸೇರಾಗಿಬಿಡ್ತಾರೆ. ಹಾಗೆ ದಾಶರಥಿ ಕೂರನಾಥ್, ಯಾಕೆ ಹೇಳ್ತೀವಿ ಮುಂದೆ ಕಥೆಯಲ್ಲಿ ಭಾಳ ಪ್ರೊಮಿನೆಂಟ್ ಪ್ಲೂರಲ್ ಬರ್ತಾವ್ರು ಇಬ್ಬರದು. ದಾಶರಥಿ ಕೂರನಾಥ್ ಇಬ್ಬರು ಮೊದಲಿನ ಶಿಷ್ಯರಾಗಿಬಿಡ್ತಾರೆ. ಈ ಮಧ್ಯೆ ಒಂದು ತಮಾಷೆ ಘಟನೆ ಆಗ್ತದೆ. ತಮಾಷೆ ಅಂದರೆ ಭಾಳ ನಾವು ನೋಡೋಕೆ ತಮಾಷೆ ಅನಿಸುತ್ತೆ, ಭಾಳ ದೊಡ್ಡ ಸತ್ವ ಇದೆ ಹಿಂದೆ. ಯಾದವ ಪ್ರಕಾಶರಿದ್ದರಲ್ಲ, ರಾಮಾನುಜರ ಗುರುಗಳು, ಇವ್ರನ್ನ ಕೊಲ್ಲಬೇಕು ಅಂತ ಹೊಂಚು ಹಾಕಿದವರು, ಅವ್ರ ಅಮ್ಮ ತುಂಬ ವಯಸ್ಸಾದವರು. ಅವ್ರು ಹೇಳಿದಂಥ, ಪ್ರಕಾಶ ನೀನು ಒದ್ದಾಡ್ತಾ ಇದೆಯಪ್ಪ, ನೀನು ಅದು ನಿಜವಾಗ್ಲೂ ರಾಮಾನುಜನ್ ನೋಡಪ್ಪ ಎಷ್ಟು ತಿಳ್ಕೊಂಡಿದ್ದಾನು ಅವನು, ಅವನ ಮನಸ್ಸಲ್ಲಿ ಕಸ ಇಲ್ಲ, ನೀನೆಷ್ಟು ಮಾಡಿದ್ರು ಅವನ ಬಗ್ಗೆ ದ್ವೇಷ ಇಲ್ಲ, ನೀ ಹೋಗು ಅವನ ಶಾಸ್ತ್ರ ಓದು, ತ್ರಿದಂಡಿ ಸನ್ಯಾಸ ನೋಡು ಹೇಗಿದೆ ಅಂತ. ಹೋಗಿ ರಾಮಾನುಜರ ಬಗ್ಗೆ ಓದೋಕ್ಕೆ ಶುರು ಮಾಡ್ತಾರೆ ಯಾದವ ಪ್ರಕಾಶರು. ಅಮ್ಮ ಹೇಳ್ತಾರೆ, ಸನ್ಯಾಸ ತೊಗೊಂಬಿಟ್ಟು ನೀನು ಅವ್ರ ಕಡೆನೇ ತಗೋ. ಒಂದು ಕಾಲಕ್ಕೆ ಗುರುವಾಗಿದ್ದಂಥ ಯಾದವ ಪ್ರಕಾಶರು ರಾಮಾನುಜರ ಕಡೆ ಬಂದು ಸನ್ಯಾಸ ತಗೋತಾರೆ, ಶಿಷ್ಯರಾಗ್ತಾರೆ. ಶಿಷ್ಯರಾಗಿ ಅವರು ಹೆಸರು ಕೊಡ್ತಾರೆ ಗೋವಿಂದದಾಸ ಜಿಯರ್ ಅಂತ. ಗೋವಿಂದದಾಸ ಜಿಯರ್ ಅಂತ ಬರೋಕ್ಕೆ ಶುರು ಆದದ್ದು ಆವಾಗಿಂದ. ಸನ್ಯಾಸ ರಾಮಾನುಜರು ಕೊಟ್ಟಂಥ ಸನ್ಯಾಸ ಅಂದರೆ ಮೊಟ್ಟ ಮೊದಲು ಸನ್ಯಾಸ ಅವರು ಕೊಟ್ಟದ್ದು ತನ್ನ ಗುರುಗಳಿಗೆ. ಸಾಮಾನ್ಯ ಸನ್ಯಾಸಿಗಳ ಶಿಷ್ಯತ್ವ ಕೊಡಬೇಕಾದ್ರೆ ಇದು ತನ್ನ ಗುರುಗಳಾಗಿದ್ದವ್ರಿಗೆ ಶಿಷ್ಯತ್ವ ಕೊಟ್ಟರು, ಸನ್ಯಾಸ ಕೊಟ್ಟರು. ಗೋವಿಂದದಾಸ ಜಿಯರ್ ಅಂತ ಅವ್ರು ಗೊತ್ತು, ಯಾವುದೋ ಪ್ರಕಾಶರ ಬುದ್ಧಿ ಚೆನ್ನಾಗಿದೆ, ವೇದಾಂತ ಚೆನ್ನಾಗಿ ತಿಳ್ಕೊಂಡಿದ್ದಾರೆ, ಆದರೆ ಮನಸ್ಸು ಸ್ವಲ್ಪ ಕಲುಷಿತ ಆಗಿತ್ತು. ಅದನ್ನು ಬಿಟ್ಟರು, ದೇಶ ಎಲ್ಲ ಬಿಟ್ಟು ಕೂಡಿಸಿದ್ರು, ಬರೀರಿ ಅಂತ ಹೇಳಿದರು. ಯಾದವ ಪ್ರಕಾಶರು ಬರೆದಂಥ ಒಂದು ಗ್ರಂಥ ಯತಿಧರ್ಮ ಸಮುಚ್ಚಯ ಅಂತ. ಯತಿಧರ್ಮ ಸಮುಚ್ಚಯ ಇವತ್ತಿಗೂ ವಶಿಷ್ಠಾದ್ವೈತದಲ್ಲಿ ಬಹು ದೊಡ್ಡ ಗ್ರಂಥ ಅದು. ಸನ್ಯಾಸಿಗಳು ಹೇಗಿರಬೇಕು, ಹೇಗೆ ಬದುಕಬೇಕು ಅನ್ನೋದನ್ನು ಬರೆದಿದ್ದಾರೆ ಯಾದವ ಪ್ರಕಾಶ್. ಆ ಪುಸ್ತಕ ಇವತ್ತಿಗಾದರೂ ಭಾಳ ಜಾಗೃತವಾದಂಥ ಪುಸ್ತಕ. ಸ್ವಲ್ಪ ಆ ಪುಸ್ತಕ ಬರೆದ ಕೆಲವು ದಿವಸಕ್ಕೆ ನಮ್ಮ ಗೋವಿಂದದಾಸ ಜಿಯರ್ ದೇಹ ಬಿಟ್ಟರು. ನಂತರ ಶ್ರೀರಂಗದಲ್ಲೆಲ್ಲ ಇದ್ದರಲ್ಲ ವೈಷ್ಣವರು, ನೀವು ಈಗ ನಾಲಾಯರಮ್ಮ ಕೂಡ ತಿಳ್ಕೊಂಡಿದ್ದೀರಿ, ದಯವಿಟ್ಟು ಬನ್ನಿ ಪೀಠಕ್ಕೆ ಬನ್ನಿ ಅಂತ ಕರ್ಕೊಂಡು ಹೋದರು. ಶ್ರೀರಂಗ ಒಪ್ಕೊಂಡು ಹೋದರು. ಈಗ ಸನ್ಯಾಸಿನಾಗಿದ್ದಾರಲ್ಲ ಹೇಗಿದ್ದರು. ಒಂದು ಘಟನೆ ಬರೀತಾರೆ, ಇವ್ರು ಹೋಗ್ತಿರ್ಬೇಕಾದ್ರೆ ಶ್ರೀರಂಗಮ್ಮಕ್ಕೆ ಗುಡಿ ಹತ್ತಿರ ಜನಕ್ಕೆ ಎರಡು ಕಡೆ ನಿಂತ್ಕೊಂಡು ಜನ ನೋಡ್ತಾ ಇದ್ದರಂತೆ, ಹೊಸ ಸನ್ಯಾಸಿ ಬಂದದ್ದು ನಮ್ಮ ಮಠಕ್ಕೆ ಅಂತ ಸ್ವಾಗತ ಮಾಡ್ತಿದ್ದಾರೆ. ಎದುರಿಗೆ ರಂಗನಾಥ ಬಂದ ಅಂತ, ರಂಗನಾಥ ಎದುರಿಗೆ ಬಂದು ಸ್ವಾಗತ ಮಾಡಿದ ಇವ್ರನ್ನ ಅಂತ. ಬಂದು, ಅಪ್ಪ ನೀನು ಯಾಕಪ್ಪ ಬಂದೆ ರಂಗನಾಥ, ನಾನು ನಿನ್ನ ದರ್ಶನ ನಾನೇ ಬರ್ತಾ ಇದ್ನಲ್ಲ ಅಂದ್ರಂತೆ. ಅದಕ್ಕೆ ಅವನು ಹೇಳಿದ್ದಂತೆ, ರಂಗನಾಥ ನಾನು ಯಾವಾಗಲೂ ಭಕ್ತರಿಗೆ ಅಭಿಮುಖವಾಗೇ ಇರ್ತೀನಿ, ನಾನು ಭಕ್ತರಿಗೆ ಅಭಿಮುಖವಾಗಿ. ಇದು ನೋಡಿದರೆ ಒಂದು ರೀತಿ ಪವಾಡ ಅಂದರೆ ಪವಾಡ, ಇನ್ನೊಂದೊಂದು ಬೇರೆ ಅರ್ಥ. ರಂಗನಾಥನ ಇದು ಅಂತಾರದಕ್ಕೆ ಉತ್ಸವ ಮೂರ್ತಿ ಬರ್ತಾಯಿತ್ತು ಎದುರುಗಡೆ ಅಂತ ತಿಳ್ಕೋಬೇಕು. ರಂಗನಾಥನ ಉತ್ಸವ ಪ್ರದಕ್ಷಿಣೆ ಹಾಕ್ತಾ ಇರ್ತಾರಲ್ಲ, ಉತ್ಸವ ಮೂರ್ತಿ ಎದುರಿಗೆ ಬಂದಾಗ ಇವರಂತೂ ರಂಗನಾಥನ ಎದುರಿಗೆ ಬಂದ ಅಂತ ಅನ್ನಿಸ್ತು. ಆಗ ಹೇಳಿದಂಗೆ ಆಯಿತು, ರಂಗನಾಥ ಭಕ್ತರಿಗೆ ಯಾವಾಗಲೂ ಅಭಿಮುಖವಾಗಿಯೇ ಇರ್ತೀನಿ, ಅವ್ರನ್ನ ಸ್ವಾಗತ ನಾ ಮಾಡ್ತೀನಿ ಅಂತ ಹೇಳಿದಾಗಾಯಿತು. ಆಗ ರಂಗನಾಥ ಇವ್ರಿಗೊಂದು ಪದವಿ ಕೊಡ್ತಾನೆ ಅಂತ ಮಾತು ಬರ್ತಾರೆ. ಆ ಪದವಿ ಎಷ್ಟು ಚೆನ್ನಾಗಿದೆ ನೋಡಿ, ಉಭಯ ವಿಭೂತಿ ಅಂತ ಕೊಡ್ತಾರೆ ಬಿರೋದವರಿಗೆ. ಉಭಯ ವಿಭೂತಿ ಅಂತ, ಉಭಯ ಅಂದರೆ ಯಾವುದು? ನಿತ್ಯ ವಿಭೂತಿ ಅನ್ನೋದು ಪರಮಪದ, ಅಲ್ಲಿ ಹೊಗ ಸಿಗುವಂಥದ್ದು ಪರಮಪದ. ನಿತ್ಯ ವಿಭೂತಿ ಅಂದರೆ ವಿಭೂತಿ ಯಾವಾಗಲೂ ಪರಮಾತ್ಮರ್ಥರೇ ಇರುವಂಥದ್ದು ಯಾವಾಗಲೂ. ಎರಡನೇದು ಲೀಲಾ ವಿಭೂತಿ ಅಂತ. ಈ ಪ್ರಪಂಚ ಭಗವಂತನ ಲೀಲೆ ಆದ್ದರಿಂದ ಇಲ್ಲಿ ಸಾಧನೆ ಮಾಡಿದವರು ಲೀಲಾ ವಿಭೂತಿಗಳು, ಅಲ್ಲಿ ಸಾಧನೆ ಮಾಡೋರು ಪರಮ ವಿಭೂತಿಗಳು. ಅವೆರಡೂ ನಿಮಗೆ ಸಾಧಿಸಿದ್ದಾವೆ ಅಂತ ಹೇಳಿ ಅವರಿಗೆ ಉಭಯ ವಿಭೂತಿ ಅಂತ ಒಂದು ಪ್ರಶಸ್ತಿ ಕೊಟ್ಟರಂತೆ. ನಂತರ ಶ್ರೀರಂಗನ ದರ್ಶನ ಮಾಡಿ ಒಂದು ಸಲ ಈ ಮಠದ ಕೆಲಸ ಬಂದುಬಿಟ್ರೆ ಕಷ್ಟ, ಜವಾಬ್ದಾರಿ. ಸನ್ಯಾಸಿ ಆಗಿರೋದು ಒಳ್ಳೆಯದು, ಬಿಡಿ ಸನ್ಯಾಸಿಯಾಗಿ ಒಂದು ಮಠದ ಜವಾಬ್ದಾರಿ ಬಂದ ಮೇಲೆ ಎಲ್ಲರೂ ಸೇರಿಸ್ಕೋಬೇಕಲ್ಲ. ಪಟ್ಟಿ ಮಾಡಿದ್ದಾರೆ ನೋಡಿ, ಅರ್ಚಕರು, ಪರಿಚಾರಕರು, ಸ್ಥಾನಿಕರು, ಸ್ವಯಂ ಪಾಕಿಗಳು, ಶ್ರೀಪಾತಾಂಗಿಗಳು, ವೇದಪಾರಾಯಣರು, ಗಣಕಿಗಳು, ಗಾಯಕರು, ವೈಶ್ಯರು, ರಜಕರು ಎಲ್ಲರೂ ಇದ್ದರು ಅದರೊಳಗೆ. ಅವರೆಲ್ಲರೂ ಸೇರಿಸ್ಕೋಬೇಕು. ಈಗ ಅಧ್ಯಾತ್ಮ ಜೊತೆಗೆ ಅಡ್ಮಿನಿಸ್ಟ್ರೇಷನ್ ಬೇರೆ ಶುರು ಆಗ್ತದೆ. ನನಗೊಬ್ಬರು ತುಂಬ ಹಿರಿಯರು ಹೇಳಿದ್ದುಂಟು, ನನಗೆ ಅದ್ರ ಬಗ್ಗೆ ಜ್ಞಾನ ಇಲ್ಲದೇ ಇರೋದ್ರಿಂದ ಜಾಸ್ತಿ ಕಾಮೆಂಟ್ ಮಾಡಲಾರೆ. ಅವ್ರು ಭಾಳ ಚಂದ ಹೇಳೋರು, ಈ ಮಠಗಳಲ್ಲಿ ಇರುವಷ್ಟು ಪಾಲಿಟಿಕ್ಸ್ ವಿಧಾನಸೌಧ 3ನೇ ಅಂತಸ್ತಲ್ಲೂ ಇರೋಲ್ಲ ಅಂತ. ಅವರು ಅನುಭವ ಆಗಿರಬೇಕಂತ ನನಗೆ ಗೊತ್ತಿಲ್ಲ, ಆದರೆ ಅವ್ರು ಹೇಳೋದು ಹಾಗೇ, ವಿಧಾನಸೌಧ 3ನೇ ಅಂತಸ್ತಲ್ಲಿ ಕೂಡ ಈ ಥರದ ಪಾಲಿಟಿಕ್ಸ್ ಇರೋಲ್ಲ ಮಠದಲ್ಲಿ ಇರುವಷ್ಟು ಅಂತ. ಅದು ಇವರಿಗೆ ಅನುಭವಕ್ಕೆ ಬರುತ್ತೆ. ಒಂದು ಸಲ ನಿಂತ್ಕೊಂಡು ಎಲ್ಲರನ್ನೂ ಸರಿ ಮಾಡಬೇಕು ಅಂದಾಗ
ಒಂದು ನಾನು ಗ್ರಂಥ ನೋಡಿದ್ದೆ ಶ್ರೀರಂಗಮಲ್ಲಿ, ಕೊಯ್ಲ್ ಒಳಗು ಅಂತ ಒಂದಿದೆ. ಅಂದರೆ ದೇವಸ್ಥಾನದ ಒಳಗೇನೇನಾಯಿತು ಅಂತ. ಹೊರಗಡೆ ಆಗೋದು ಭಾಷಣ, ರಾಮಾನುಜರ ಉಪನ್ಯಾಸಗಳೆಲ್ಲ ಹೊರಗೆ ಗೊತ್ತಾಗ್ತದೆ. ಈ ಒಳಗಿನ ವ್ಯವಸ್ಥೆ ಏನೇನಾಗಿತ್ತು ಅನ್ನೋದನ್ನು ದಾಖಲೆ ಮಾಡಿಟ್ಟಿದ್ದಾರೆ ರೀ. ನನಗೆ ಆ ದಾಖಲೆಗಳು ಭಾಳ ಇಷ್ಟಪ್ಪ. ಡಾಕ್ಯುಮೆಂಟೇಷನ್ ಬಹುಶಃ ನನಗನ್ಸೋ ಮಟ್ಟಿಗೆ ಶ್ರೀ ವೈಷ್ಣವ ಪಂಥದಲ್ಲಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಕೊಯ್ಲ್ ಒಳಗು ಅಂತ, ಕೊಯ್ಲ್ ಅಂದರೆ ದೇವಸ್ಥಾನ, ದೇವಸ್ಥಾನದ ಒಳಗಿನ ವ್ಯವಹಾರಗಳೆಲ್ಲ ಹೇಗೆ ಆಗ್ತಿತ್ತು ಅಂತ ಡಾಕ್ಯುಮೆಂಟ್ ಮಾಡಿಟ್ಟಿದ್ದಾರೆ, ಯಾರ್ಯಾರು ಏನೇನು ಮಾಡ್ತಾರೆ ಅಂತ. ಅದ್ರ ಪ್ರಕಾರ ಯಾವತ್ತಿನ ದಿವಸ ಇವರು ಅಧಿಕಾರ ತಗೊಂಡ್ರು ನಮ್ಮ ರಾಮಾನುಜಾಚಾರ್ಯರು ಶ್ರೀರಂಗಮಲ್ಲಿ ಅಂತ ಬರೆದಿಟ್ಟಿದ್ದಾರೆ. ಶಾಲಿವಾಹನ ಶಕವರ್ಷ ವಿಕ್ರಮ ಸಂವತ್ಸರ ವೈಶಾಖ ಮಾಸ ಶುದ್ಧ ಪೌರ್ಣಮಿ ದಿನ, ಅಂದರೆ ನಮ್ಮ ಕ್ಯಾಲೆಂಡರ್ ಪ್ರಕಾರ 1041ನೇ ಇಸ್ವಿ. ಅಂದರೆ ಆಗ ರಾಮಾನುಜರಿಗೆ 24 ವರ್ಷ ವಯಸ್ಸು. 24 ವರ್ಷಕ್ಕೆ ಶ್ರೀರಂಗದ ಪೀಠವನ್ನು ತಗೊಂಡ್ರು. ಆಗ ಕೂಡ ಅವರು ಮಹಾಪೂರ್ಣರನ್ನ ಶಿಷ್ಯರು ಅಂತಲಿಲ್ಲ, ಗುರುಗಳೇ ಅಂತ ಅಂದ್ಕೊಂಡ್ರು. ಸನ್ಯಾಸಿ ಆದರೂ ಕೂಡ ಅವರಿಂದ ಮಾರ್ಗದರ್ಶನ ತಗೊಂಡು ದ್ವಯಮಂತ್ರಾರ್ಥ ಅಂತ ಕರೀತಾರೆ. ಅಂದರೆ ಅದ್ವೈತದಲ್ಲೇನಿತ್ತು, ವಿಶಿಷ್ಟಾದ್ವೈತದಲ್ಲೇನಿದೆ, ಎರಡನ್ನೂ ಕಲಿಬೇಕು, ಸರಿಯಾಗಿ ಕಲಿಬೇಕು. ನೀವು ಒಂದು ಹೊಸದನ್ನು ಸ್ಥಾಪನೆ ಮಾಡುವಾಗ ಹಿಂದಿನ ಬಿಟ್ಟಾಗ ಅದು ಏನು ಅಂತ ಗೊತ್ತಾಗಬೇಕಲ್ಲ. ಅದಕ್ಕೆ ಅದ್ವೈತವನ್ನು ಚೆನ್ನಾಗಿ ಸ್ಟಡಿ ಮಾಡಿದ್ರಂತೆ. ಗೀತಾರ್ಥ ಸಂಗ್ರಹ, ವ್ಯಾಸ ಸ್ತೋತ್ರಗಳನ್ನು, ಪಂಚರಾತ್ರಾಗಮ ಇವೆಲ್ಲ ಅಧ್ಯಯನ ಮಾಡಿದ್ರಂತೆ. ಈಗ ಒಂದು ಘಟನೆ ಆಗುತ್ತೆ. ಇದು ರಾಮಾನುಜರ ಜೀವನದಲ್ಲಿ ಹೈ ಪಾಯಿಂಟ್ ಅಂತ ಕರೆಯೋದು ನಾನು. ಒಂದು ದಿವಸ ಮಹಾಪೂರ್ಣರು ಹೇಳಿದರು, ಗೋಷ್ಠೀಪುರ ಅಂತ ಒಂದು ಊರಿದೆ, ಇಲ್ಲಿಂದ 50 ಕಿಲೋಮೀಟ್ರ್ ಮೇಲೆ ಗೋಷ್ಠೀಪುರ ಅಂತ ಒಂದು ಊರಿದೆ. ಅಲ್ಲೊಬ್ಬರು ಗೋಷ್ಠೀಪೂರ್ಣರು ಅಂತ, ನಿಮಗಿದು ಅಭ್ಯಾಸ ಆಗಿರಬೇಕು, ಈಗಾಗಲೇ ಹೇಳಿದ್ದು. ಕಾಂಚೀಪೂರ್ಣರು, ಮಹಾಪೂರ್ಣರು, ಗೋಷ್ಠೀಪೂರ್ಣರು. ಪೂರ್ಣರು ಅಂದರೆ ಜ್ಞಾನಿಗಳು ಅಂತ ಅರ್ಥ. ಈ ಗೋಷ್ಠೀಪುರದಲ್ಲೊಬ್ಬರು ಭಾರಿ ದೊಡ್ಡ ವಿದ್ವಾಂಸರಿದ್ದಾರೆ, ಅವರಿಗೆ ಗೋಷ್ಠೀಪೂರ್ಣರು ಅಂತ ಕರೀತಾರೆ. ಯಮುನಾಚಾರ್ಯರ ಕಡೆಯಿಂದ ಕೂತು ಸಾಕಷ್ಟು ತತ್ವ ಮತ್ತು ರಹಸ್ಯಗಳನ್ನು ತಿಳ್ಕೊಂಡಿದ್ದಾರೆ. ಮಹಾಜ್ಞಾನಿಗಳು. ಅವರನ್ನು ಭೇಟಿ ಮಾಡಿ ತಿಳ್ಕೊಳ್ಳೋದು ವಾಸಿ ನೀವು ಅಂತ ಮಹಾಪೂರ್ಣರು ಹೇಳ್ತಾರೆ. ನನಗೆ ಸಿಕ್ಕಿಲ್ಲ ಅದು, ಆದರೆ ಬಹಳ ತಿಳುವಳಿಕೆ ಇದ್ದವರಿದ್ದಾರೆ. ಗೋಷ್ಠೀಪೂರ್ಣರು ಮಾತ್ರ ಗೊತ್ತಿರೋದು, ಯಮುನಾಚಾರ್ಯ ಕಡೆಯಿಂದ ಪಡ್ಕೊಂಡಿದ್ದಾರೆ, ನೀವು ಪಡ್ಕೋಬೇಕು ಅಂತ. ಇವರಿಗೆ ಆಸೆ ಕಲಿಬೇಕು ಅಂತ ಹೋಗ್ತಾರೆ. ಅದೊಂದು ವಿಶೇಷವಾದ ಮಂತ್ರ ಇದೆ ಅವ್ರ ಕಡೆಗೆ. ಆ ಮಂತ್ರಾರ್ಥವನ್ನು ಯಾರಿಗೂ ಹೇಳಿಲ್ಲ ಇದುವರೆಗೂ. ಅವರು ಹೇಳೋದು ಇಲ್ಲ, ತಮ್ಮ ಮಕ್ಕಳಿಗೂ ಹೇಳಿಲ್ಲ. ಅವರು ಅರ್ಹನಾದಂಥ ಶಿಷ್ಯ ಸಿಕ್ಕರೆ ಮಾತ್ರ ಹೇಳ್ತೀನಿ ಎಂದಿದ್ದಾರೆ, ನೀವು ಪ್ರಯತ್ನ ಮಾಡಿ ಅಂತ. ರಾಮಾನುಜರು ಹೋಗ್ತಾರೆ. ಹೋಗಿ, ನಾನು ಬಂದಿದ್ದೇನೆ, ನಾನು ಅರ್ಹ ಹೌದೋ ಅಲ್ಲೋ ನಿಮಗೆ ಗೊತ್ತಾಗಬೇಕು, ನೋಡಿ ಅರ್ಹ ಅಂತ ಅನಿಸಿದರೆ ದಯವಿಟ್ಟು ಮಂತ್ರಾರ್ಥಗಳನ್ನು ಹೇಳಿಕೊಡಿ, ಅನುಕೂಲ ಆಗತ್ತೆ ಅಂತ. ಇವ್ರನ್ನ ಪರೀಕ್ಷೆ ಮಾಡೋದಕ್ಕೋ ಅಥವಾ ಅವ್ರ ಸ್ವಭಾವನೇ ಹಾಗಿತ್ತೋ ಗೊತ್ತಿಲ್ಲ. ನೀನು ಯಾಕೆ ಬಂದೆ, ಹೋಗೋ, ಬರಬೇಡ, ಹೋಗೋ ಬೈದು ಕಳಿಸ್ತಾರೆ. ಇವರು ಶ್ರೀರಂಗಂ ಮಠದ ಅಧಿಪತಿ ಅಂತ ಗೊತ್ತಿದ್ದರೂ ಕೂಡ ಕಳಿಸ್ತಾರೆ. ಇವ್ರ ಪಾಪ ಏನೋ ಅವ್ರಿಗೆ ಮನಸ್ಸು ಸರಿ ಇಲ್ಲ ಅನಿಸುತ್ತೆ, ವಾಪಸ್ ಬರ್ತಾರೆ. ಒಂದು ಸಲ ಅಲ್ಲ, 17 ಸಲ ಹೋಗ್ತಾರೆ. 17 ಸಲ ಈ ಗುರುಗಳು ಈಗ ಸಮ ಆಗಿದ್ರೆ ಹೇಳ್ಕೊಡಿ, ನಾನು ಮಂತ್ರ ಸರಿಯಾಗಿ ಬಳಸ್ಕೋತೀನಿ, ಅದನ್ನು ದುರುಪಯೋಗ ಮಾಡ್ಕೊಳ್ಳಲ್ಲ, ಏನು ಹೇಳಿದ್ರು ಕೂಡ ಹೋಗು, ಬರಬೇಡ ಹೋಗು ಅಂತ ಹೇಳ್ತಾರೆ. ಕೊನೆಗೆ ಇವ್ರ ಚಿಂತೆ ಶುರು ಆಗ್ತದೆ. ಹಾಗೆ ನಾನು ಅರ್ಹ ಅಲ್ಲ ಅನಿಸುತ್ತೆ. ರಂಗನಾಥರ ಮುಂದೆ ದೀರ್ಘದಂಡ ನಮಸ್ಕಾರ ಮಾಡಿ ಅಳೋಕ್ಕೆ ಶುರು ಮಾಡಿಬಿಡ್ತಾರೆ. ನಾನು ಗೋಷ್ಠೀಪೂರ್ಣರ ಮಂತ್ರ ತಿಳ್ಕೊಳ್ಳೋ ಶಕ್ತಿ ನನಗಿಲ್ವಾ ಭಗವಂತ, ಇದ್ರೆ ನೀವು ಕೊಡು ನನಗೆ. ಹಾಗಾದರೂ ಮಂತ್ರಾರ್ಥ ಬಹಳ ದೊಡ್ಡ ಮಂತ್ರ ಅಂತ ಕೇಳಿದ್ದೇನೆ, ಅದು ತಿಳ್ಕೊಬೇಕು ನಾನು ಅಂತ ಪೂಜೆ ಮಾಡ್ತಾರೆ. ಅವತ್ತು ರಾತ್ರಿ ಇವರಿಗೆ ಗೋಷ್ಠೀಪೂರ್ಣರಿಗೆ ಅನ್ನಿಸ್ತಂತೆ, ಭಾಳ ಸಲ ಬಂದು ಕಾಡಿದ್ದಾನೆ ಹುಡುಗ, ಬರೋಕ್ಕೆ ಹೇಳಿ, ನಾಳೆ ಬರೋಕ್ಕೆ ಹೇಳಿ. ಆದರೆ ಬರಬೇಕಾದ್ರೆ ಒಬ್ಬನೇ ಬರಬೇಕು, ಗುಂಪು ಕಟ್ಕೊಂಡು ಬರೋಂಗಿಲ್ಲ. ಅವನು ಸನ್ಯಾಸಿ ಬರಬೇಕಾದ್ರೆ ಸಾಮಾನ್ಯವಾಗಿ ದಂಡ ಮತ್ತು ಪವಿತ್ರ ಎರಡೇ ಇರಬೇಕು ಅವ್ರ ಕಡೆಗೆ. ದಂಡ ಪವಿತ್ರ ಎರಡೇ ತೊಗೊಂಬರ್ಬೇಕು, ನನ್ನ ಕಡೆ ಬಾ ಅಂತ ಹೇಳು. ಸಿಕ್ತಲ್ಲ ಅವಕಾಶ, ಅವರೇ ಬಾ ಅಂದಿದ್ದಾರಲ್ಲ, ಮತ್ತು ಹೋದ್ರಿ ಇವರು. ಹೋದಾಗ ತಮ್ಮ ಜೊತೆಗೆ ದಾಶರಥಿ ಮತ್ತು ಕೂರನಾಥ ಇಬ್ಬರು ಇರಬೇಕಲ್ಲ, ಅವರಿಬ್ಬರು ಶಿಷ್ಯರು ಕರ್ಕೊಂಡು ಹೋದರು. ಇವ್ರು ನೋಡಿದ ತಕ್ಷಣ ಅವ್ರು ಸಿಟ್ಟು ಬಂದುಬಿಡ್ತು ಗೋಷ್ಠೀಪೂರ್ಣರಿಗೆ. ನಾ ಏನು ಹೇಳಿದ್ದೆ ನಿನಗೆ, ಒಬ್ಬನೇ ಬಾ ಅಂತ ಹೇಳಿರಲಿಲ್ಲ, ಬರೀ ದಂಡ ಮತ್ತು ಪವಿತ್ರ ಎರಡೇ ತೊಗೊಂಡು ಬಾ ಅಂತ ಹೇಳಿದ್ದೆ, ಇವ್ರನ್ನೇ ಕರ್ಕೊಂಬಂದಿದ್ಯಾ ನೀನು, ನಿನಗೊಬ್ಬನಿಗೆ ಹೇಳಬೇಕು ನಾ ಮಂತ್ರ ಅಂತ. ಇವ್ರು ಹೇಳೋದು, ಸ್ವಾಮಿ ತಪ್ಪು ತಿಳ್ಕೊಬೇಡಿ, ಇವನು ನನ್ನ ದಂಡ, ಇವನು ನನ್ನ ಪವಿತ್ರ, ನಾನು ಶಿಷ್ಯ, ನಾನು ಇಬ್ಬರು ಶಿಷ್ಯರು, ಒಬ್ಬ ದಂಡ ಒಬ್ಬ ಪವಿತ್ರ, ಅವ್ರನ್ನ ಬಿಟ್ಟು ಇರೋಕ್ಕಾಗಲ್ಲ, ನಾನು ಶಿಷ್ಯರು, ಅವರಿಬ್ಬರನ್ನ ಬಿಡೋಕ್ಕಾಗಲ್ಲ. ಅವಾಗ ಅನಿಸ್ತದೆ ಎಷ್ಟು ಶಿಷ್ಯ ಪ್ರೀತಿ ಇದೆಯಪ್ಪ ಮನುಷ್ಯನಿಗೆ, ಇವನಿಗೆ ಕೂಡಿಸಿದ್ರು. ಆಮೇಲೆ ಹೇಳಿದರು, ನೋಡು ಈಗ ನಾ ಮಂತ್ರ ಏನು ಹೇಳ್ತೀನಲ್ಲ, ಇದನ್ನು ಬೇರೆ ಯಾರಿಗೂ ಹೇಳ್ಕೊಡೋದು. ಈ ಮಂತ್ರದ ಅರ್ಥ ಇಷ್ಟು ಘನವಾಗಿದೆ, ಇದನ್ನು ಹೇಳಿದವರಿಗೆ, ಅರ್ಥ ಮಾಡ್ಕೊಂಡವ್ರಿಗೆ ಸ್ವರ್ಗ ನೇರವಾಗಿ ಸಿಗುತ್ತೆ, ಸ್ವರ್ಗ ಪ್ರಾಪ್ತಿ ಆಗಿಬಿಡ್ತದೆ. ಆದರೆ ನೀನೇನಾದರೂ ತಪ್ಪಿ ಮತ್ತೊಬ್ಬರಿಗೆ ನೀನು ಹೇಳಿದೆಯೋ, ನಿನಗೆ ನರಕ ಪ್ರಾಪ್ತಿ ಗ್ಯಾರಂಟಿ. ಈ ಮಂತ್ರ ಕೇಳಿದವರಿಗೆ ಸ್ವರ್ಗ ಸಿಗ್ತದೆ, ನೀನು ಹೇಳಿದೆ ಅಂದರೆ ನರಕ ಪ್ರಾಪ್ತಿ ಆಗ್ತದೆ ಅಂದರು. ಆಯಿತು ಸ್ವಾಮಿ ನೀವು ಹೇಳಿ ಅಂದರು.
ಅತ್ಯಂತ ರಹಸ್ಯದಲ್ಲಿ ಕೂತ್ಕೊಂಡು ಇವರಿಗೆ ಪೂರ್ತಿ ಮಂತ್ರವನ್ನು ಅರ್ಥವನ್ನು ಅದರ ಜೊತೆಗೆ ಓಂ ನಮೋ ನಾರಾಯಣಾಯ ಅಷ್ಟಾಕ್ಷರ ಮಂತ್ರವನ್ನು ಹೇಳಿದರು. ಆ ಮೂಲ ಮಂತ್ರ ಇತ್ತಲ್ಲ, ಅದ್ಭುತವಾದಂಥ ಮಂತ್ರ ಅದು. ಅದರ ಮಂತ್ರವನ್ನು ಕಲಿಸಿದರು. ಹೇಳು ನೋಡೋಣ ಇನ್ನೊಂದು ಸಲ ಅಂತ ಹೇಳಿ ಜಪ ಮಾಡಿಸಿದರು. ಅಂದರೆ ಮರಿಬಾರದಲ್ಲ ಮಂತ್ರ. ಮತ್ತು ಮಂತ್ರದಲ್ಲಿ ಭಾಳ ಮುಖ್ಯ ಅಂದರೆ ಸ್ವರ ತಪ್ಪಬಾರ್ದು, ಉಚ್ಚಾರಣೆ ತಪ್ಪಬಾರ್ದು. ಉಚ್ಚಾರಣೆ ತಪ್ಪಿದರೆ ಮಂತ್ರದ ಅರ್ಥ ಹೋಗ್ಬಿಡುತ್ತದೆ ಅಂತ ಅದು 10 ಸಲ ಅನ್ನಿಸ್ತಾರೆ, ಜಪ ಮಾಡು ನನ್ನ ಮುಂದೆ ಕೂತು ಅಂತ. ಆ ದ್ವಯಮಂತ್ರವನ್ನು ಎಲ್ಲ ಹೇಳಿ ಗಟ್ಟಿ ಮಾಡಿಸ್ತಾರೆ. ಆಯಿತು, ಮತ್ತೆ ಹುಷಾರಾಗಿರು, ಇದನ್ನು ಯಾರಿಗೋ ಹೇಳಿದೆಯೋ ನರಕ ಪ್ರಾಪ್ತಿ ಗ್ಯಾರಂಟಿ ನಿನಗೆ ಅಂತ ಹೇಳಿ ಕಳಿಸ್ತಾರೆ. ಆಗಲೂ ಗ್ಯಾರಂಟಿ ಕಾಲ ಇತ್ತು.